ಅವಾಗ ಒಂದು ತಿಂಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ನಾವು ಕೊಡ್ತಾನೆ ಇದ್ದೀವಿ. ಕೊಡಗು ಭಾಗದಲ್ಲಿ ಭೂಮಿ ಕಂಪಿಸ್ತಾ ಇದೆ ಅಂತ ಮಗದೊಂದು ಸರಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇದೆ, ಮಳೆ ಜೊತೆಗೆ ಭೂಕಂಪನ ಕೂಡ ಆಗ್ತಾ ಇದೆ. ನಿನ್ನೆ ರಾತ್ರಿ 9:20ಕ್ಕೆ ಮತ್ತೆ ಭೂಮಿ ಕಂಪಿಸ್ತು. ಬ್ರೇಕಿಂಗ್ ನ್ಯೂಸ್. ಕಳೆದ ಹಲವಾರು ದಿನಗಳಿಂದ ಈ ಥರದ ಸುದ್ದಿ ಬರ್ತಾನೆ ಇದೆ. ಮಗದೊಮ್ಮೆ ನಿನ್ನೆ ರಾತ್ರಿ 9:20 ಭೂಮಿ ಕಂಪಿಸಿದೆ. 9 ದಿನದಲ್ಲಿ 9 ಬಾರಿ. ಚೆಂಬು ಮತ್ತು ಪೆರಾಜೆ ಆ ಭಾಗದಲ್ಲಿ, ಆ ಗ್ರಾಮಗಳ ಭಾಗದಲ್ಲಿ ಲಘು ಭೂಕಂಪನದ ಅನುಭವ ಆಗಿದೆ. ಭಾರೀ ಶಬ್ದ ಬಂತು, ಸಣ್ಣ ಪ್ರಮಾಣದಲ್ಲಿ ಭೂಮಿ ಕಂಪಿಸ್ತು. ಪದೇ ಪದೇ ಭೂಕಂಪನದಿಂದ ಜನತೆಯಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. 3 ಸೆಕೆಂಡು 5 ಸೆಕೆಂಡು ಈ ಥರ ಭೂಮಿ ಕಂಪಿಸಿದೆ. ಕಳೆದ 9 ದಿನದಿಂದ ಆಗಾಗ್ಗೆ ನಡುಕ್ತಾನೆ ಇದೆ ಭೂಮಿ. ಭೂಕಂಪನ ಆಗ್ತಿದ್ರು ಕೂಡ ಅಧಿಕಾರಿಗಳು ಮಾತ್ರ ಸೈಲೆಂಟ್. ಉಸ್ತುವಾರಿ ಸಚಿವರೇ ತಲೆ ಕೆಡಿಸ್ಕೊಳ್ಳಂಗಿಲ್ಲ, ಆ ಥರದ್ದು ಏನಾಗಲ್ಲ ದೊಡ್ಡ ಮಟ್ಟಕ್ಕೆ ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ. ಬಟ್ ಗೊತ್ತಿಲ್ಲ, ಕಂಪನದ ಬಗ್ಗೆ ತಜ್ಞರಿಂದ ಅಧ್ಯಯನ ನಡೆಸೋದಕ್ಕೆ ಆಗ್ರಹಿಸ್ತಾ ಇದ್ದಾರೆ ಸ್ಥಳೀಯರು. ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಪದೇ ಪದೇ ಕಂಪನ ಆಗ್ತಾ ಇದೆ. ಬೆಟ್ಟದ ತಪ್ಪಲಿನಲ್ಲಿರುವಂತಹ ಗ್ರಾಮಸ್ಥರಿಗೆ ಈಗ ಆತಂಕ ಮನೆ ಮಾಡಿದೆ. ಅವ್ರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡೋದಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಹೆಚ್ಚಾಗ್ತಾ ಇದೆ ಬೋರ್ವೆಲ್ ಕೊರೆಯೋ ಬೆಳವಣಿಗೆಗಳು. ಬೆಟ್ಟದ ಮೇಲೆ ಗಣಿಗಾರಿಕೆ ನಡೀತಾ ಇದೆ. ಬೆಟ್ಟಗಳ ಮೇಲೆ ಹೆಚ್ಚಾಗ್ತಾ ಇದೆ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು. ಭೂ ಪದರಗಳ ಅಧ್ಯಯನಕ್ಕೆ ಪರಿಸರವಾದಿಗಳು ಈ ಮೂಲಕ ಆಗ್ರಹಿಸ್ತಾ ಇದ್ದಾರೆ. ಮಡಿಕೇರಿ ಹಾಗೂ ಸುಳ್ಯ ಗಡಿಯ 15 ಕಿಲೋಮೀಟರ್ ಗಡಿ ಭಾಗದಲ್ಲಿ ಹೀಗೆ ಪದೇ ಪದೇ ಕಂಪಿಸ್ತಾ ಇದೆ. 2020 ನಮ್ಮೆಲ್ಲರಿಗೂ ಕೂಡ ನೆನಪಿದೆ. ಅರ್ಚಕ್ರಪುರ ಮನೆ ಮೇಲೆ ಗುಡ್ಡ ಕುಸ್ತೋಯ್ತು, ಅನಾಹುತ ಆಗೋಗಿತ್ತು, ಅವರು ಪ್ರಾಣ ಬಿಟ್ಬಿಟ್ರು. ಕಾಡು ಕಡಿದು ಬೆಟ್ಟ ಸಮತಟ್ಟು ಮಾಡಿ ರೆಸಾರ್ಟ್ ಹೋಮ್ ಸ್ಟೇಗಳನ್ನು ಮಾಡ್ತಿರೋದ್ರಿಂದ ಈ ರೀತಿ ಕಂಪನ ಆಗ್ತಾ ಇದೆ ಅಂತ ಪರಿಸರವಾದಿಗಳು ಹೇಳ್ತಿದ್ದಾರೆ. ಮಳೆ ಹೆಚ್ಚಾಗ್ತಾ ಇದೆ, ಅಂತರ್ಜಲ ಪ್ರಮಾಣ ಹೆಚ್ಚಾದರೂ ಭೂಮಿ ಒಳಗೆ ಕಂಪನ ಆಗಬಹುದು ಎನ್ನಲಾಗ್ತಾ ಇದೆ. ಈ ಬಗ್ಗೆ ಕೂಡ ಅಧ್ಯಯನ ಆಗಬೇಕು ಅಂತ ಸ್ಥಳೀಯರು, ಆ ಭಾಗದವರು ಕೂಡ ಒತ್ತಾಯಿಸ್ತಾ ಇದ್ದಾರೆ. ಇದೊಂದು ಆತಂಕಕ್ಕೀಡು ಮಾಡಿದೆ. ಮಡಿಕೇರಿಯಲ್ಲಿ ಹುಟ್ಟಿ ಬೆಳೆದವರಿಗೆ ಪದೇ ಪದೇ 9 ದಿನದಲ್ಲಿ 9 ಸಾರಿ ಭೂಕಂಪನ ಆಗಿರೋ ಅನುಭವ ಹಿಸ್ಟ್ರಿಲೇ ಇಲ್ಲ. ಈಗ ಅದು ದೊಡ್ಡ ಮಟ್ಟದ ಆತಂಕದ ಬೆಳವಣಿಗೆ.